ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯಿತು ಪ್ರಿಯರೇ. ದೇವರ ಕೃಪೆಯಿಂದ ಮತ್ತೊಂದು ಹೊಸ ದಿನದೊಂದಿಗೆ ಈ ಹೊಸ ವರ್ಷದಲ್ಲಿ ಮುಂದುವರಿಯುತ್ತಿದ್ದೇವೆ. ಈಗಾಗಲೇ 6ನೇ ದಿನಕ್ಕೆ ಬಂದಿದ್ದೇವೆ. ನೀವೇನಾದರೂ ವಿಶೇಷತೆ ವ್ಯತ್ಯಾಸ ಅನುಭವಿಸಿದ್ದೀರಾ? ದೇವರ ಆಶೀರ್ವಾದಗಳನ್ನು ನೋಡ್ತಾ ಇದ್ದೀರಾ? ನೆಮ್ಮದಿಯನ್ನು ಹೊಂದಿಕೊಳ್ತಾ ಇದ್ದೀರಾ? ಸಮಾಧಾನದಿಂದ ಇರುತ್ತಾ ಇದ್ದೀರಾ? ದಿನೇ ದಿನೇ ಏನಾದರೂ ಸಾಧಿಸ್ತಿದ್ದೇನೆ ಎಂಬ ಸಂತೃಪ್ತಿಯುಳ್ಳವರಾಗಿದ್ದೀರಾ? ಇಲ್ಲವಾದರೆ ದೇವರ ಸಹಾಯವನ್ನು ಕೋರಿಕೊಳ್ಳಬೇಕು. ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರವನ್ನು ಹಗಲಿರುಳು ಧ್ಯಾನಿಸುತ್ತಾ ಇರುವವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ. ಅದರಂತೆಯೇ ಅವನ ಕಾರ್ಯಗಳೆಲ್ಲ ಸಫಲವಾಗುವು. ನಿಮ್ಮ ಕಾರ್ಯ ಸಫಲವಾಗಬೇಕಾದ್ರೆ ದೇವರೊಂದಿಗೆ ಸಹವಾಸ ಮಾಡಿ, ದೇವರೊಂದಿಗೆ ನಿಮ್ಮ ದಿನ ಪ್ರಾರಂಭಿಸಿ, ದೇವರೊಂದಿಗೆ ನಿಮ್ಮ ದಿನವನ್ನು ಮುಗಿಸಿ ನೋಡಿ. ಪ್ರಾರ್ಥನೆ ಮಾಡಿ ನೋಡಿರಿ. ಪ್ರತಿ ಕೆಲಸಕ್ಕಿಂತ ಮುಂಚೆ ಬೇಡಿಕೊಳ್ಳಿರಿ ದೇವರ ಚಿತ್ತ. ಆಮೇಲೆ ಆ ದೇವರ ಚಿತ್ತವನ್ನು ಮನಪೂರ್ವಕವಾಗಿ ಮಾಡಿರಿ. ಕೈಗೆ ಕೊಡಲ್ಪಟ್ಟ ಕೆಲಸವನ್ನು ಶಕ್ತಿಗೆ ಮೀರಿ ಮಾಡುವವರಾಗಿರಿ. ದೇವರು ಆಶೀರ್ವದಿಸ್ತಾರೆ. ಚಿಕ್ಕ ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮ ಕೃಪೆಯುಳ್ಳ ಹಸ್ತಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಡ್ತೇವೆ. ನಿಮ್ಮ ವಾಕ್ಯದಿಂದ ನಮ್ಮ ದಿನವನ್ನು ಪ್ರಾರಂಭಿಸಬೇಕೆಂದು ನಿಮ್ಮ ಸನ್ನಿಧಿಗೆ ನಾವು ಸೇರಿ ಬರುತ್ತಿರುವಾಗ ನಮ್ಮೆಲ್ಲರೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರ ವಾಕ್ಯವೇ ನಮಗೆ ಬದುಕಿಸುತ್ತೆ ಪ್ರಿಯರೇ. ದೇವರ ವಾಗ್ದಾನಗಳನ್ನು ಸ್ವಾಧೀನ ಮಾಡಿಕೊಳ್ಳಿರಿ. ಪ್ರಲಾಪ ಪುಸ್ತಕ 3ನೇ ಅಧ್ಯಾಯ 23ನೇ ವಚನ. ನಿಮಗೆ ಗೊತ್ತಿರುವ ವಚನವೇ, ಆದರೆ ಇದರಲ್ಲಿರುವಂತಹ ಮತ್ತೊಂದು ಮರ್ಮವನ್ನು ಮತ್ತೊಂದು ಸಾರಿ ನಾವು ಜ್ಞಾಪಕ ಮಾಡಿಕೊಳ್ಳುವುದಾದರೆ ನಮ್ಮ ನಂಬಿಕೆ ಬೆಳೆಯುತ್ತದೆ. ಪ್ರಲಾಪ ಪುಸ್ತಕ 3ನೇ ಅಧ್ಯಾಯ 23ನೆಯ ವಚನ. ದಿನ ದಿನವೂ ಹೊಸದಾಗಿ ಆತನಿಗೆ ವಾತ್ಸಲ್ಯವು ಹುಟ್ಟುತ್ತದೆ. ಅಂದರೆ ಅನುದಿನವೂ ಆತನಿಗೆ ನೂತನವಾಗಿ ವಾತ್ಸಲ್ಯತೆ ಹುಟ್ಟುತ್ತದೆ. ವಾತ್ಸಲ್ಯತೆ ಎಂಬ ಮಾತಿಗೆ ಅನುರಾಗ, ಪ್ರೀತಿ, ಗಾಢವಾದ ಪ್ರೀತಿ, ಆಸೆಯಿಂದ ಅತಿಯಾಗಿ ಪ್ರೀತಿಸುವಂತಹ ಅರ್ಥ ಕೂಡ ಕೊಡಬಹುದು. ಅಂದರೆ ಆತನ ಕೃಪೆ, ಆತನ ಪ್ರೀತಿ. ಅನುದಿನವೂ ಆತನಿಗೆ ನೂತನವಾಗಿ ವಾತ್ಸಲ್ಯ ಹುಟ್ಟುತ್ತದೆ. ಅಂದರೆ ಪ್ರತಿದಿನ ಒಂದು ಹೊಸ ದಿನವಾಗಿ ದೇವರು ನಮಗೆ ಕೊಡ್ತಾರೆ ಎಂಬ ಸಂಗತಿ ಗುರುತಿಸಬೇಕು. ನಾವು ಮಾಡಿದ್ದನ್ನೇ ಮಾಡ್ತೇವೆ, ತಿಂದಿರುವುದನ್ನೇ ತಿನ್ನುತ್ತೇವೆ, ಇದ್ದ ಹಾಗೆಯೇ ಇರ್ತೇವೆ. ಆದರೆ ಯೇಸು ಏನು ಮಾಡಿದರೂ ಕೂಡ ಮಾಡಿದ್ದನ್ನೇ ತಿರುಗಿ ಮಾಡದೆ ಹೊಸದಾಗಿರುವುದನ್ನು ಮಾಡ್ತಾರೆ. ಹಂತ ಹಂತವಾಗಿ ಶ್ರೇಷ್ಠವಾದ ಕಾರ್ಯಗಳನ್ನು ನಮಗೋಸ್ಕರ ಮಾಡ್ತಾರೆ. ಆತನಿಗೆ ಅನುದಿನವೂ ಅಂದರೆ ದಿನೇ ದಿನೇ ಹೊಸದಾಗಿ ವಾತ್ಸಲ್ಯ ಹುಟ್ಟುತ್ತದಂತೆ. ಅಂದರೆ ಪ್ರತಿದಿನ ಯೇಸು ನಿಮಗೆ ಹೊಸದಾಗಿ ಪ್ರೀತಿ ಮಾಡ್ತಾರೆ ಎಂದರ್ಥ. ಅಂದರೆ ಇನ್ನೂ ಹೆಚ್ಚಾಗಿ ತನ್ನ ಪ್ರೀತಿ ನಿಮ್ಮ ಮೇಲೆ ವ್ಯಕ್ತಪಡಿಸ್ತಾರೆ ಎಂದರ್ಥ. ಇನ್ನೂ ಹೆಚ್ಚಾಗಿ ಇನ್ನೊಂದು ಹೊಸದಾದ ರೀತಿಯಲ್ಲಿ ನಿಮ್ಮನ್ನು ಪ್ರೀತಿ ಮಾಡ್ತಾರೆ ಎಂದರ್ಥ. ಅಂದರೆ ಈ ದಿನ ನಿಮ್ಮ ಅವಶ್ಯಕತೆ ನೋಡಿಕೊಳ್ತಾರೆ, ನಾಳೆ ನಿಮ್ಮ ಮಾನಸಿಕ ಸ್ಥಿತಿಗಳನ್ನು ನೋಡಿಕೊಳ್ತಾರೆ. ಈ ರೀತಿಯಾಗಿ ದಿನಾಲೂ ಆತನು ಮಾಡಿದ್ದನ್ನೇ ಮಾಡಲಾರದೆ ಕೊಟ್ಟಿರುವ ಗಿಫ್ಟ್ಗಳನ್ನೇ ನಮಗೆ ಪದೇ ಪದೇ ಕೊಟ್ಟರೆ ಹೇಗಿರುತ್ತೆ ಹೇಳಿ? ಅಂತಹ ದೇವರು ನಮ್ಮ ದೇವರಲ್ಲ. ಯಾವಾಗಲೂ ಗೊಂಬೆಗಳು, ಯಾವಾಗಲೂ ಆಟ ಆಡುವ ಕಾರುಗಳು. ಮಕ್ಕಳು ನಮಗೆ ಕೇಳ್ತಾರಲ್ಲವೇ, ಅಪ್ಪ ಯಾವಾಗಲೂ ನಮಗೆ ಕಾರನ್ನೇ ಕೊಂಡ್ಕೊಳ್ತೀರೋ ಎಂಬುದಾಗಿ. ನಮ್ಮ ಕರ್ತನು ಆತನ ಮಕ್ಕಳಾದ ನಮಗೆ ಅನುದಿನವೂ ಹೊಸದಾಗಿ ನಮ್ಮನ್ನು ಪ್ರೀತಿಸ್ತಾರೆ. ನಿಜವೇ ಪ್ರಿಯರೇ, ಅದಕ್ಕೆ ಯೇಸುವನ್ನು ಪ್ರೀತಿಸುವವರಿಗೆ, ಯೇಸುವಿನ ಪ್ರೀತಿ ಅನುಭವಿಸುವವರಿಗೆ ಬೋರ್ ಆಗೋದಿಲ್ಲ, ಬೇಸರ ಆಗೋದಿಲ್ಲ. ಯಾಕೆಂದರೆ ಈ ದಿನ ದೇವರು ಏನು ಮಾತಾಡ್ತಾರೋ, ಈ ದಿನ ದೇವರು ಏನು ಕೊಡ್ತಾರೋ, ಈ ದಿನ ಏನೆಂದು ಮಾತಾಡ್ತಾರೋ, ಈ ದಿನ ನನ್ನ ವಿಷಯದಲ್ಲಿ ದೇವರ ಚಿತ್ತ ಏನಾಗಿದೆ ಎಂಬ ಆಸಕ್ತಿಯುಳ್ಳವರಾಗಿರ್ತೇವೆ. ನೀವು ಅಂತಹ ಆಸಕ್ತಿಯುಳ್ಳವರಾಗಿದ್ದೀರಾ? ಈ ದಿನ ದೇವರು ನಮಗೆ ಏನು ಕೊಡುತ್ತಾರೋ ಎಂಬುದಾಗಿ ನಿಮ್ಮಲ್ಲಿ ಎಷ್ಟು ಜನ ದಿನಾಲು ದೇವರಿಗೆ ಬೇಡಿ ಪಡೆದುಕೊಳ್ತಾ ಇದ್ದೀರಿ? ದಿನಾಲು ಎಷ್ಟು ಜನ ಕೇಳ್ತಿದ್ದೀರಿ? ದಿನಾಲು ನಾವು ಕೇಳಿದ್ರೆ ಮನುಷ್ಯರಂತೆ ಆತನು ಬೇಸರಗೊಳ್ತಾನಂತೀರಾ? ಅಯ್ಯೋ, ಇಲ್ಲವೇ ಇಲ್ಲ. ನಾವು ಬೇಡಿಕೊಳ್ಳಬೇಕೆಂದು ಎದುರು ನೋಡ್ತಾರೆ. ಬೇಡಿಕೊಳ್ಳಿರಿ, ಬೇಡಿಕೊಳ್ಳುತ್ತಲೇ ಇರಿ, ನಾನು ಕೊಡುತ್ತಲೇ ಇರ್ತೇನೆ ಅಂದಿದ್ದಾರೆ. ಆಗೋಯ್ತು ಎಂಬ ಮಾತು ಆತನ ಹತ್ತಿರ ಇಲ್ಲ. ಇನ್ನು ನಾನು ಕೊಡುವುದಿಲ್ಲ ಎಂದು ಆತನು ಹೇಳಲ್ಲ. ಅನುದಿನವೂ ಈ ದಿನ ನಿಮಗೇನು ಬೇಕಾಗಿದೆಯೋ ಅದನ್ನು ದೇವರಿಗೆ ಬೇಕಾದದ್ದೆಲ್ಲ ಬೇಡಿಕೊಳ್ಳಿರಿ. ನೋಡಿ ಪ್ರಿಯರೇ, ಆತನು ಬಹಳಷ್ಟು ಕೊಡ್ತಾನೆ. ಆಪ್ಷನ್ಸನ್ನು ಕೂಡ ಕೊಡ್ತಾರೆ.
ಒಂಥರ ಕ್ವಿಜ್ ಇರ್ತದಲ್ಲವೇ? ಇದರಲ್ಲಿ ಅನೇಕ ಸಬ್ಜೆಕ್ಟ್ಗಳಿರ್ತವೆ. ಆ ಅನೇಕ ಸಬ್ಜೆಕ್ಟ್ಗಳಲ್ಲಿ ಒಂದು ಸಬ್ಜೆಕ್ಟ್ ಆರಿಸಿಕೊಳ್ಳಿರಿ, ಅದರಲ್ಲೇ ಕ್ವಿಜ್ ಇರುತ್ತೆ ಅನ್ನುತ್ತಾರೆ. ಹಾಗೆಯೇ ದೇವರು ನಿಮಗೆ ಈ ದಿನ ಇದನ್ನು ಸಿದ್ಧಪಡಿಸಿದ್ದೇನೆ, ಇದರಲ್ಲಿ ಏನ್ ಬೇಕೋ ಕೋರಿಕೊಳ್ಳಿರಿ ಅನ್ನುತ್ತಾರೆ. ಇದರಲ್ಲಿ ನಿಮಗೇನು ಬೇಕು ಅನ್ನುವುದಾದರೆ ವೆಜಿಟೇಬಲ್ಸ್ ಬೇಕು ಅನ್ನುವಂಥವರು, ವೆಜಿಟೇಬಲ್ಸ್ ಅನ್ನುವುದು ಒಂದೇ ಆಗಿರುತ್ತದೋ ಅಥವಾ 2-3 ರೀತಿಯಾಗಿರ್ತವೋ? ಎಷ್ಟು ವೆಜಿಟೇಬಲ್ಸ್ಗಳಿವೆಯಲ್ಲವೋ, ಹೌದಲ್ಲವೇ? ಎಷ್ಟು ಕಾಯಿಪಲ್ಯಗಳಿವೆಯಲ್ಲವೋ? ಒಂದು ಪುಷ್ಪ ಅನ್ನುವಾಗ, ಫ್ಲವರ್ ಅನ್ನುವಾಗ, ಈ ದಿನ ಫ್ಲವರ್ಸ್ ಕೊಡ್ತೇನೆ ಅಂದಾಗ ಯಾವ ಫ್ಲವರ್ ಬೇಕು ಕೋರಿಕೊಳ್ಳಿರಿ. ನಿನ್ನೆ ಕೆಂಬಣದ ಗುಲಾಬಿ ಕೋರಿಕೊಂಡ್ರಿ, ಈ ದಿನ ಬಿಳುಪಾದ ಲಿಲ್ಲಿ ಫ್ಲವರ್ ಕೋರಿಕೊಳ್ತಿದ್ದೀರಿ, ನಾಳೆ ಯೆಲ್ಲೋ ಕಲರ್ ಫ್ಲವರು. ಅದೇ ರೀತಿಯಾಗಿ ನಾಡಿದ್ದು ಮಲ್ಟಿ ಕಲರ್ ಫ್ಲವರು. ಹೌದು, ಈ ರೀತಿ ಉದಾಹರಣೆ ಹೇಳ್ತಿದ್ದೇನೆ ಅಷ್ಟೇ. ಪುಷ್ಪಗಳನ್ನು ತಗೊಂಡು ನಾವೇನು ಮಾಡ್ತೇವೆ ಹೇಳಿ? ಆದರೆ ಆ ರೀತಿಯಾಗಿ ದೇವರ ಆಶೀರ್ವಾದಗಳು ಹಲವಾರು ರೀತಿಯಲ್ಲಿ ಒದಗಿಸಲ್ಪಡ್ತವೆ. ಬೇಡಿ ಊಹಿಸಿದವುಗಳಿಗಿಂತಲೂ ಅತ್ಯಧಿಕವಾದವುಗಳಿರ್ತವೆ. ಅದಕ್ಕೆ ಯೇಸುವಿನೊಂದಿಗೆ ನಡೆಯುವವರಿಗೆ ಜೀವಿತದಲ್ಲಿ ವಿರಕ್ತಿ ಉಂಟಾಗಲ್ಲ, ಅವರು ಬೇಸತ್ತು ಹೋಗಲ್ಲ. ದೇವರೊಂದಿಗೆ ನಡೆಯುವಾಗ ಮಧುರತೆಯ ಮೇಲಿನ ಮಧುರತೆಯ ಅನುಭವ ಹೊಂದಿಕೊಳ್ತಾರೆ. ಇನ್ನೊಂದು ಸಾರಿ ಹೇಳು, ಇನ್ನೊಂದು ಸಾರಿ ಹೇಳು, ಇನ್ನೊಂದು ಸಾರಿ ಹೇಳು ಎಂಬುದಾಗಿ ಒಂದು ಕಾಲದಲ್ಲಿ ಚಿಕ್ಕ ಮಕ್ಕಳು ತಮ್ಮ ತಾತ ಅಜ್ಜಿ ಅವರ ಬಳಿಯಲ್ಲಿ ಕೂತ್ಕೊಂಡು ಕತೆ ಹೇಳು ಅನ್ನುತ್ತಾ ಇದ್ರು. ತಾತ ಕತೆ ಹೇಳು, ಅಜ್ಜಿ ಕತೆ ಹೇಳು ಎಂಬುದಾಗಿ ಕತೆ ಹೇಳಿಸಿಕೊಳ್ತಾ ಇದ್ರು. ಇವಾಗೇನೋ ನೀವು ಮಕ್ಕಳಿಗೆ ಐಪ್ಯಾಡ್ ಕೊಡ್ತಾ ಇದ್ದೀರಿ, ಸೆಲ್ಫೋನ್ ಕೊಡ್ತಾ ಇದ್ದೀರಿ. ಆ ಕತೆಗಳನ್ನು ಅವರು ಕಾರ್ಟೂನಲ್ಲಿ ನೋಡ್ತಿದ್ದಾರೆ. ಅವರು ಕೂಡ ಕೊನೆಗೆ ಕಾರ್ಟೂನಿನ ಹಾಗೆ ತಯಾರಾಗ್ತಿದ್ದಾರೆ, ಹೌದಲ್ಲವೇ? ನನಗಿನ್ನೂ ಜ್ಞಾಪಕ ಇದೆ, ನಾನು ದೊಡ್ಡವನಾಗಿ 6ನೇ ಕ್ಲಾಸ್ ಓದುವವರೆಗೂ ಕೂಡ ನನ್ನ ತಾತ ನನ್ನ ಕತೆ ಹೇಳಿದ ಹೊರತು ನಿದ್ದೆ ಬರ್ತಿರ್ಲಿಲ್ಲ. ಅವ್ರ ಪಕ್ಕದಲ್ಲೇ ಮಲಗಿ ನಿದ್ದೆ ಹೋಗ್ತಿದ್ದೆ. ಅವರು ಕತೆ ಹೇಳ್ತಾ ಇರುವಾಗ ಕೇಳ್ತಾ 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 ನಿದ್ದೆ ಹೋಗ್ತಾ ಇದ್ದೆ. ನನಗೆ ಪ್ರಶ್ನೆಗಳನ್ನು ಕೇಳ್ತಿದ್ರು, ಆ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಿರುವಾಗಲೇ ನಿದ್ದೆ ಹೋಗ್ತಿದ್ದೆ. ಯೇಸುವಿಗೆ ಕೇಳಿರಿ, ಈ ಲೋಕದ ಕತೆಗಳೆಲ್ಲ ನಮಗ್ಯಾಕೆ ಬೇಕು ಹೇಳಿ? ತಾತನ ಕತೆಗಳು, ಅಜ್ಜಿಯ ಕತೆಗಳು ನಮಗೇನು ಉದ್ಧಾರ ಮಾಡುವುದಿಲ್ಲವೇನೋ. ಆದರೆ ಯೇಸು ನಿಮಗೆ ಹೇಳ್ತಾರೆ, ಈ ದಿನ ನಿಮಗೊಂದು ಸಂಗತಿ ತಿಳಿಸಬೇಕಾಗಿದೆ, ಇನ್ನೊಂದು ಸಂಗತಿ ತಿಳಿಸ್ತೇನೆ ನಿಮಗೆ, ಮತ್ತೊಂದು ಸಂಗತಿ ತಿಳಿಸುತ್ತೇನೆ ನಿಮಗೆ ಎಂಬುದಾಗಿ ಪ್ರತಿದಿನ ಆತನ ಚಿತ್ತವನ್ನು ಬಯಲುಪಡಿಸ್ತಿದ್ದಾರೆ. ಆತನದು ಅನಂತ ಕಾಲದ ಅನುಭವ. ಆತನು ಹೇಳುವ ವಿಷಯಗಳು ಚಿಕ್ಕ ಚಿಕ್ಕ ವಿಷಯಗಳಲ್ಲ, ಅವು ಭವಿಷ್ಯಗಳ ಕುರಿತಾದ ವಿಷಯಗಳನ್ನು ಹೇಳ್ತಾರೆ. ಆತನು ಎಲ್ಲಾ ರಂಗಗಳಲ್ಲಿಯೂ ಎಲ್ಲಾ ವಿಧಾನಗಳಲ್ಲಿಯೂ ನಮಗೆ ಜ್ಞಾನೋದಯವನ್ನುಂಟು ಮಾಡುತ್ತಾರೆ. ಅದಕ್ಕೆ ಯೇಸು ಹೇಳಿದ್ದಾರೆ, ನಿಮಗೆ ಜ್ಞಾನ ಕಡಿಮೆ ಇರುವುದಾದರೆ ನನ್ನನ್ನು ಬೇಡಿಕೊಳ್ಳಿರಿ, ನನಗೆ ಬೇಡಿಕೊಂಡರೆ ಧಾರಾಳವಾಗಿ ಕೊಡ್ತೇನೆ ಅಂದಿದ್ದಾರೆ. ಹೌದು ಪ್ರಿಯರೇ, ಈ ಲೋಕದಲ್ಲಿ ನಾವು ಬದುಕುವುದಕ್ಕಾಗಿ ದುಡ್ಡಿಗಿಂತಲೂ ಹೆಚ್ಚಾಗಿ ಜ್ಞಾನ ಬೇಕು. ಎಷ್ಟೇ ದುಡ್ಡಿದ್ರೂ ಕೂಡ ಜ್ಞಾನ ಇಲ್ಲದಿದ್ದರೆ ಸಾಲಕ್ಕೊಳಗಾಗ್ತಿದ್ದಾರೆ ಅದಕ್ಕೆ ಅನೇಕರು. ಆದರೆ ಜ್ಞಾನ ಉಳ್ಳಂಥವರು ತಮಗಿರುವ ಸ್ವಲ್ಪ ಸಂಪಾದನೆಯನ್ನು ಕೂಡ ಬುದ್ಧಿ ಉಪಯೋಗಿಸಿ ಬಳಸ್ತಾರೆ, ಜಾಗ್ರತೆಯಿಂದ ದೇವರ ಮಹಿಮೆಗಾಗಿ ಜೀವಿಸುವವರಾಗಿರ್ತಾರೆ. ಎಷ್ಟು ಜನ ನಿಮ್ಮಲ್ಲಿ ಆಧ್ಯಾತ್ಮಿಕವಾಗಿ ಅನುದಿನವೂ ದೇವರ ಚಿತ್ತ ಏನೆಂದು ಅರಿತುಕೊಳ್ತಾ ಆತನ ಮಾತನ್ನು ಕೇಳ್ತಾ ಆಧ್ಯಾತ್ಮಿಕವಾಗಿ ನೀವು ಬಲಗೊಳ್ತಾ ಇದ್ದೀರಿ? ದೇವರ ರಹಸ್ಯ ಆತನ ಭಕ್ತರ ಬಳಿಯಲ್ಲಿದೆಯಂತೆ. ಆತನು ತಿಳಿಸೋದು ಹರಟೆಯ ಮಾತುಗಳಲ್ಲ ಪ್ರಿಯರೇ, ಆತನು ನಿಜವಾದ ಸಂಗತಿಗಳನ್ನು ತಿಳಿಸುವಾತನಾಗಿದ್ದಾನೆ. ಏನಾಗ್ಲಿಕ್ಕಿದೆ ಎಂಬುದಾಗಿ ನಿಮ್ಮ ವಿಷಯವನ್ನಲ್ಲದೆ ಅನೇಕರನ್ನು ಎಚ್ಚರಿಸುವುದಕ್ಕಾಗಿ ಆತನು ತನ್ನ ಪ್ರಣಾಳಿಕೆಯನ್ನು ತನ್ನ ಸನ್ನಿಧಿಯಲ್ಲಿ ಕಾದಿರುವವರಿಗೆ ತಿಳಿಸುತ್ತಾರಂತೆ. ನಿಮ್ಮ ಮಕ್ಕಳಿಗಾಗಿ ದೇವರ ಆಲೋಚನೆ ಏನಾಗಿವೆ ಎಂದು ಎಂದಾದರೂ ಕೇಳಿದ್ದೀರಾ? ನನ್ನ ಕುಟುಂಬದ ಬಗ್ಗೆ ನಿಮ್ಮ ಯೋಚನೆ ಏನಾಗಿದೆ ದೇವರೇ, ನನ್ನ ಭವಿಷ್ಯದ ಬಗ್ಗೆ ನಿಮ್ಮ ಉದ್ದೇಶ ಏನಾಗಿದೆ ದೇವರೇ ಎಂದು ನೀವು ಎಂದಾದರೂ ಕೇಳಿ ತಿಳ್ಕೊಂಡಿದ್ದೀರಾ? ದೇವರು ತನ್ನ ಚಿತ್ತವನ್ನು ಬಯಲುಪಡಿಸುವುದಕ್ಕಾಗಿ ಸಿದ್ಧವಾಗಿದ್ದಾರೆ. ಈ ದಿನ ದೇವರು ನಿಮ್ಮನ್ನು ಆಶೀರ್ವದಿಸಿದ್ದಾರೆ, ನಾಳೆ ಇನ್ನಷ್ಟು ಹೆಚ್ಚು ಆಶೀರ್ವದಿಸುತ್ತಾರೆ. ಆತನು ಆಶೀರ್ವದಿಸುತ್ತಲೇ ಇರುತ್ತಾನೆ. ಈ ದಿನ ಆತನು ನಿಮ್ಮನ್ನು ಪ್ರೀತಿಸುತ್ತಿದ್ದಾನೆ, ನಾಳೆಯೂ ಪ್ರೀತಿಸುತ್ತಾನೆ, ಮುಂದೆಯೂ ಪ್ರೀತಿಸುತ್ತಾನೆ. ಯೇಸು ಕ್ರಿಸ್ತನು ಬೈಬಲಲ್ಲಿ ನೋಡ್ತೇವೆ, ಆತನು ಮರಿಯಳನ್ನು, ಮಾರ್ತಳನ್ನು, ಲಾಜರನನ್ನು ಪ್ರೀತಿ ಮಾಡಿದ್ರಂತೆ. ಅಂತ್ಯದವರೆಗೂ ಪ್ರೀತಿಸಿದ್ರೆಂಬ ಮಾತು ನೋಡ್ತೇವೆ. ಅಂತ್ಯದವರೆಗೂ ಪ್ರೀತಿಸಿದನು ಅಂದರೆ ಅರ್ಥವೇನು? ನೋ ಫುಲ್ ಸ್ಟಾಪ್. ನಾವು ಸ್ವಲ್ಪ ಕಾಲ ಪ್ರೀತಿಸ್ತೇವೆ, ಸ್ವಲ್ಪ ಕಾಲ ಪ್ರೀತಿಸೋದಿಲ್ಲ. ಕೆಲವು ಕಾರ್ಯಗಳನ್ನು ಮಾಡಬಲ್ಲೆವು, ಆದರೆ ಕರ್ತನೊಂದಿಗೆ ಅನುದಿನವೂ ನೂತನವಾದ ಅನುಭವ ಹೊಂದುತ್ತೇವೆ. ಭಕ್ತನು ಹೇಳ್ತಾನೆ, ನನ್ನ ಬದುಕು ನೋಡಿಕೊಂಡ್ರೆ ಬೇಸತ್ತು ಹೋಗ್ತಿದ್ದೇನೆ, ನನ್ನ ಪರಿಸ್ಥಿತಿ ನೋಡಿಕೊಂಡು ನಾನು ಕುಗ್ಗಿ ಹೋಗ್ತಿದ್ದೇನೆ. ಆದರೆ ನಿನ್ನ ಕೃಪೆಯ ಬಗ್ಗೆ ಯೋಚಿಸೋದಾದರೆ ನನಗೆ ದೊಡ್ಡ ನಿರೀಕ್ಷೆಯುಂಟಾಗ್ತದೆ.
ದೇವರೇ, ನೀನು ಎಷ್ಟೋ ನಂಬಿಗಸ್ತನಾದ ದೇವರಾಗಿದ್ದಿ. ವಾಕ್ಯ ಏನು ಹೇಳ್ತದೆ? ದಿನ ದಿನವೂ ಹೊಸ ಹೊಸದಾಗಿ ಆತನಿಗೆ ವಾತ್ಸಲ್ಯ ಹುಟ್ಟುತ್ತದೆ. 22ನೇ ವಚನ ಕೂಡ ನೋಡಿ. ಯೆಹೋವನು ಕೃಪೆಯುಳ್ಳಾತನು. ಏನಂತೆ? ನಾವು ಉಳಿದಿರುವುದು ಆತನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗವು ಎನ್ನುವಂಥದ್ದೇ. ಆತನ ವಾತ್ಸಲ್ಯತೆ ನಿಂತು ಹೋಗದೇ ಇರುವುದರಿಂದ ನಾವು ಉಳಿದಿರುವವರಾಗಿದ್ದೇವೆ. ಅಷ್ಟೊಂದು ನಮ್ಮನ್ನು ಪ್ರೀತಿಸಿದ ದೇವರಿಗೆ ನಾವಿನ್ನೆಷ್ಟು ಪ್ರೀತಿಸಬೇಕು? ಆತನೇ ಮೊದಲು ನಮ್ಮನ್ನು ಪ್ರೀತಿಸಿರೋದ್ರಿಂದ ನಾವು ಆತನನ್ನು ಪ್ರೀತಿಸಬೇಕೆಂದು ಪರಿಶುದ್ಧ ಸತ್ಯವೇದ ಹೇಳುತ್ತದಲ್ಲವೇ? ಈ ದಿನ ನೀವು ದೇವರನ್ನು ಪ್ರೀತಿಸುವಂಥವರಾಗಿದ್ದೀರಾ? ನ್ಯೂ ಇಯರ್ ಸಂದರ್ಭದಲ್ಲಿ ಎಷ್ಟೋ ವಾಗ್ದಾನ ಮಾಡಿಕೊಂಡಿರ್ತೀರಿ, ನಿಬಂಧನೆ ಮಾಡಿಕೊಂಡಿರ್ತೀರಿ, ಕರ್ತನಲ್ಲಿ ಆನಂದಿಸಿದ್ದೀರಿ. 5 ದಿನಗಳು ಮುಗಿದೋದ ನಂತರ ನೀವು ಮತ್ತಷ್ಟು ಉತ್ಸಾಹದಿಂದ, ಮತ್ತಷ್ಟು ಆಸಕ್ತಿಯಿಂದ ದೇವರ ಸನ್ನಿಧಿಯಲ್ಲಿ ಕಾಲ ಕಳೆಯುತ್ತಾ, ಆತನ ಪ್ರಣಾಳಿಕೆಯಲ್ಲಿ ಮುಂದಕ್ಕೆ ಸಾಗುತ್ತಾ, ಅಡ್ಡ ಬರುತ್ತಿರುವಂತಹ ಪ್ರತಿ ಶೋಧನೆಯನ್ನು, ಪ್ರತಿ ವೇದನೆಯನ್ನು, ಪ್ರತಿ ಸಮಸ್ಯೆಯನ್ನು, ಪ್ರತಿ ಆಟಂಕವನ್ನು ಜಯಿಸುವವರಾಗಿ ದೇವರಿಗೆ ಸ್ತುತಿ ಸಲ್ಲಿಸುತ್ತಾ ಮುಂದಕ್ಕೆ ಸಾಗುವವರಾಗಿದ್ದೀರಾ? ದೇವರ ವಾಕ್ಯ ನಮ್ಮನ್ನು ಬಿಡಿಸುತ್ತದೆ, ನಮ್ಮನ್ನು ಆಧರಿಸುತ್ತದೆ. ಯೇಸು ಕ್ರಿಸ್ತನು ತನ್ನ ಪ್ರಾಣವನ್ನು ಕೊಡುವುದರ ಮೂಲಕ ತನ್ನ ಪ್ರೀತಿಯನ್ನು ನಮಗೆ ವ್ಯಕ್ತಪಡಿಸಿದ್ದಾರೆ. ನಾವು ಕೂಡ ಯೇಸುವಿಗಾಗಿ ಪ್ರಾಣ ಕೊಡುವಷ್ಟರ ಮಟ್ಟಿಗೆ ಯೇಸುವಿಗೆ ಸಾಕ್ಷಿಗಳಾಗಿ ನಾವು ಈ ಲೋಕದಲ್ಲಿ ಜೀವಿಸಬೇಕು. ಕರ್ತನೇ, ನನ್ನ ವಿಷಯದಲ್ಲಿ ನಿಮ್ಮ ಪ್ರಣಾಳಿಕೆಗಳನ್ನು, ನಿಮ್ಮ ಯೋಚನೆಗಳನ್ನು, ನಿಮ್ಮ ಉದ್ದೇಶಗಳು ನೆರವೇರುವ ಹಾಗೆ ನನಗೆದುರಾಗುವ ಶೋಧನೆಗಳು, ಬಾಧೆಗಳು, ಅನುಮಾನ ಇಲ್ಲವೇ ಸಂದೇಹಗಳು, ಪ್ರಿಯರೇ, ನಮಗೂ ಸಂದೇಹ ಬರ್ತಾವಲ್ಲವೇ? ನಮ್ಮ ಮೇಲೆಯೂ ಸಂದೇಹ ಪಡುವವರಿರ್ತಾರೆ. ಅಷ್ಟಕ್ಕೂ ಲೋಕವು ನೀವು ಚೆನ್ನಾಗಿರೋದು ನೋಡ್ಲಿಕ್ಕೆ ಇಷ್ಟಪಡಲ್ಲ. ಪ್ರಪಂಚ ಯಾವತ್ತೂ ಕೆಟ್ಟು ಹೋದದಾಗಿದೆ, ಅದು ಕೆಟ್ಟು ಹೋಗುತ್ತಲೇ ಇರುತ್ತೆ. ನಾವು ಎಷ್ಟು ಸಾರಿ ಲೋಕ ನೋಡುತ್ತೇವೋ ತೃಪ್ತಿ ಹೊಂದಲಿಕ್ಕಾಗಲ್ಲ. ಬದಲಿಗೆ ಯೇಸುವನ್ನು ನೋಡಿರಿ. ಒಂದು ವೇಳೆ ನಿಮ್ಮನ್ನು ನೀವು ನೋಡಿಕೊಳ್ಳೋದಾದರೆ ಬಲಗೊಳ್ಳಲಿಕ್ಕಾಗಲ್ಲ, ದಿಗುಲು ಪಟ್ಟವರಾಗಿ ಕುಗ್ಗಿ ಹೋಗ್ತೀರಿ. ಆದರೆ ಯೇಸುವಿನ ಕಡೆಗೆ ನೋಡಿದ್ರೆ ನಿಮಗೆ ನಿರೀಕ್ಷೆ ಉಂಟಾಗ್ತದೆ. ಇದನ್ನು ವೈಯಕ್ತಿಕವಾಗಿ ಅನುಭವಪೂರ್ವಕವಾಗಿ ತಿಳಿದುಕೊಳ್ಳಿರಿ. ಪ್ರತಿದಿನ ದೇವರೊಂದಿಗೆ ಸಹವಾಸ ಮಾಡಿರಿ. ಆತನು ಈ ದಿನ ನನಗೆ ಯಾವ ಹೊಸ ಕಾರ್ಯ ಮಾಡುತ್ತಾರೋ, ನನಗೆ ಈ ದಿನ ಏನನ್ನು ಹೇಳುತ್ತಾರೋ, ನನಗೆ ಮಾಡನ್ನುತ್ತಾರೋ ಎನ್ನುವಂತೆ ಅನುದಿನವೂ ಆತನ ಬಾಗಿಲ ಬಳಿಯಲ್ಲಿ ನಾವು ಕಾದುಕೊಂಡಿರಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಬೆಳಗಾಗುವ ಮುಂಚೆಯೇ ನಮ್ಮ ಬಿನ್ನಹಗಳನ್ನು ತಯಾರು ಮಾಡಿಕೊಂಡು ಆತನ ಸನ್ನಿಧಿಗೆ ಹೋಗುವುದಾದರೆ ಅದ್ಭುತವಾದ ಉತ್ತರಗಳನ್ನು ನಾವು ಹೊಂದುವವರಾಗಿರ್ತೇವೆ. ಈ ವರ್ಷ ನಮ್ಮ ಜೀವಿತದಲ್ಲಿ ದೇವರ ದೊಡ್ಡ ಕಾರ್ಯಗಳು ನೆರವೇರುವ ಹಾಗೆ, ಒಂದು ದಿನವೂ ಕೂಡ ವ್ಯರ್ಥವಾಗದ ಹಾಗೆ, ಆತನ ಚಿತ್ತದಲ್ಲಿ ಬದುಕುತ್ತಾ, ಆತನ ವಾತ್ಸಲ್ಯವನ್ನು ಹೊಂದಿಕೊಳ್ಳುತ್ತಾ ನಿರೀಕ್ಷಣೆಯುಳ್ಳವರಾಗಿ ಮುಂದಕ್ಕೆ ಸಾಗೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಯಾರ್ಯಾರು ಯಾವ್ಯಾವ ಸ್ಥಳದಿಂದ ಈ ವಾಕ್ಯಗಳನ್ನು ಕೇಳುತ್ತಾ ಪ್ರಾರ್ಥನೆಯಲ್ಲಿ ಐಕ್ಯವಾಗಿದ್ದಾರೋ ಅಂಥವರ ಹೃದಯಗಳಲ್ಲಿ ನಿಮ್ಮ ಕಾರ್ಯ ಜರುಗಿಸಿರಿ. ನೀವೆಷ್ಟೋ ನಂಬಿಗಸ್ತನಾದ ದೇವರಾಗಿದ್ದೀರಿ. ನಿಮ್ಮನ್ನು ನಂಬಿ ನಿಮ್ಮ ದಿವ್ಯದಾನಗಳಿಗಾಗಿ ಕಾದಿರುವವರಾಗಿ ಅಂತ್ಯದವರೆಗೂ ನಮ್ಮನ್ನು ಪ್ರೀತಿಸುವ ದೇವರು ನೀವಾಗಿದ್ದೀರೆಂದು ತಿಳಿದು ಅನುದಿನವೂ ನಿಮ್ಮ ಬಾಗಿಲ ಬಳಿಯಲ್ಲಿ ಕಾದುಕೊಂಡು ನಮ್ಮ ವಿಷಯದಲ್ಲಿ ನಿಮಗೆ ಹುಟ್ಟುವ ನೂತನವಾದ ವಾತ್ಸಲ್ಯವನ್ನು, ಪ್ರೀತಿಯನ್ನು ಅನುಭವಿಸುವುದಕ್ಕಾಗಿ ನಿರೀಕ್ಷೆಯುಳ್ಳವರಾಗಿ ನಿಮಗೆ ಸಾಕ್ಷಿಗಳಾಗಿ ಜೀವಿಸಲು ಈ ಉದಯ ಕಾಲದಲ್ಲಿ ಈ ಸಂದೇಶ ಕೇಳಿರುವ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟಂತಹ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗಾಗಿ ನಾವು ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ದೇವರು ತಪ್ಪದೇ ಉತ್ತರಿಸುತ್ತಾರೆ. ಸಮಸ್ಯೆಗಳು ಬರ್ತಿರ್ತವೆ, ಶ್ರಮೆಗಳು ಬರ್ತಿರ್ತವೆ. ಬಿಡಿಸಬಲ್ಲ ದೇವರಿರುವುದರಿಂದ ಆತನಿಗೆ ಮೊರೆಯಿಡುವುದಾದರೆ ಅದ್ಭುತವಾಗಿ ಬಿಡುಗಡೆ ಹೊಂದುತ್ತೇವೆ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಲೈಕ್ ಮಾಡಿ, ಶೇರ್ ಮಾಡಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ನಾಳೆ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ಈ ಹೊಸ ವರ್ಷದಲ್ಲಿ
ಸದಾಕಾಲ ನಿಮ್ಮೆಲ್ಲರೊಂದಿಗೆ ನೆಲೆಸಿರಲಿ.